ಹಗರಣ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಅವರ ಪತ್ನಿ ಪಾರ್ವತಿಯವರೇ 14 ಸೈಟ್ಗಳನ್ನು ಮೂಡಾಗೆ ಹಿಂತಿರುಗಿಸಿದ್ರು. ಇಷ್ಟಾದರೂ ಮೂಡಾ ಸಿಎಂ ವಿರುದ್ಧ ವಿಪಕ್ಷಗಳು ಮಾತ್ರ ಕೆಂಡ ಕಾರ್ತಾನೇ ಇವೆ. ಇದರ ನಡುವೆ ಇದೀಗ ಜೆಡಿಎಸ್ ಶಾಸಕರೊಬ್ಬರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಕೇಳಿ ಬಂದಾಗಿಂದ ವಿಪಕ್ಷಗಳು ಅವರ ಮೇಲೆ ಮುಗಿಬೀಳ್ತಾ ಇದ್ವು. ಅಲ್ಲದೆ 14 ಸೈಟ್ಗಳನ್ನು ಹಿಂತಿರುಗಿಸಿದಾಗಲೂ ಕೂಡ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷಗಳ ನಾಯಕರು ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ದು, ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಜೆಡಿಎಸ್ ಶಾಸಕ ಅಚ್ಚರಿಯಾದ ಹೇಳಿಕೆಯನ್ನ ನೀಡುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಮೈಸೂರಿನಲ್ಲಿ ದಸರಾ ಉದ್ಘಾಟನೆ ಸಮಾರಂಭದ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬರೀ ರಾಜೀನಾಮೆ ಕೇಳೋದು ಒಳ್ಳೆಯದಲ್ಲ, ಕೇಂದ್ರದಿಂದ ರಾಜ್ಯಕ್ಕೆ ಏನು ತರಬೇಕು ಅನ್ನೋದನ್ನ ಮೊದಲು ಮಾಡಿ, ಇಲ್ಲದಿದ್ರೆ ಯಾವುದೇ ಸುಮ್ಮನೆ ಆರೋಪವನ್ನ ಮಾಡ್ತಾ ಹೋದ್ರೆ ಕೆಲಸಗಳು ಹೇಗೆ ಆಗುತ್ತವೆ, ಜನರ ಸಮಸ್ಯೆಗಳನ್ನ ಕೇಳುವವರು ಯಾರು ಎಂದು ಪ್ರಶ್ನಿಸುವ ಮೂಲಕ ಬಿಜೆಪಿ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು.